ನಾನು ಹೇಳ್ತೀನಿ ಪ್ರಿಯರೇ, ನೀವು ಯಾರು ಕತ್ತಲಲ್ಲ, ನೀವು ಬೆಳಕಿನಲ್ಲಿದ್ದವರಾಗಿದ್ದೀರಿ. ಯಾಕಂದ್ರೆ ಯೇಸುನೇ ಹೇಳಿದ್ದಾನೆ. ಆಮೆನ್. ಯೇಸುನೇ ಹೇಳಿದ, ನೀವು ಲೋಕಕ್ಕೆ ಏನಾಗಿದ್ದೀರಿ. ಎಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನ್ರಿ. ಬೇರೆಯವರು ಬೆಳಕಿಲ್ಲ ರೀ, ಬೇರೆಯವರಿಗೆ ಕತ್ತಲಂದ್ರೆ ಭಯ. ಆದರೆ ದೇವರ ಸನ್ನಿಧಾನದಲ್ಲಿರುವಂಥ ಮಕ್ಕಳಿಗೆ ಕತ್ತಲೆಯ ಅಂಧಕಾರದ ದೊರೆತನದಿಂದ ನಮ್ಮನ್ನು ಬಿಡುಗಡೆ ಮಾಡಿ ಬೆಳಕಿನ ಮಾರ್ಗದಲ್ಲಿ ದೇವರು ನಮ್ಮನ್ನು ನಡೆಸಿದಾನ್ರಿ. ಅದಕ್ಕೆ ದೇವರಿಗೆ ಸ್ತೋತ್ರ ಹೇಳೋಣ. ಆಮೆನ್. ವಾಟ್ ಎ ಬ್ಯೂಟಿಫುಲ್ ಸ್ಟೇಟ್ಮೆಂಟ್. ಅದಕ್ಕೆ 32ನೇ ಕೀರ್ತನೆ 6ನೇ ವಚನದಲ್ಲಿ ಬಹಳ ಅದ್ಭುತವಾದಂಥ ವಚನ ಬರೆದಿದ್ದಾನೆ. ನಿಮ್ಮೆಲ್ಲರಿಗೆ ನೆನಪಿರುವುದು ಅನಿಸ್ತದೆ. ಅಲ್ಲಿ ವಚನ ಹೇಳ್ತದೆ, ದಯವಿಟ್ಟು ಅದನ್ನು ಓದ್ರಿ ಯಾರಾದ್ರೆ, ಯಾಕಂದ್ರೆ ಅದನ್ನು ನೀವು ಕೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಎಸ್, ಇದರಿಂದ ಭಕ್ತರೆಲ್ಲರೂ ಸಕಾಲದಲ್ಲಿ ನಿನ್ನನ್ನು ಪ್ರಾರ್ಥಿಸಲಿ. ಮಹಾಪ್ರವಾಹವು ಅಂಥವರನ್ನು ಚಪಳೆ ತಡಿ ದೇವರ ನಾಮನ ಘನಪಡಿಸೋಣ ರೀ. ನಿನ್ನ ಜೀವನದಲ್ಲಿ ಸೋಲು, ನಷ್ಟ, ಅನೇಕ ಬಲಹೀನತೆಗಳು ಎನ್ನುವಂಥ ಪ್ರವಾಹ ನಿನ್ನನ್ನು ಒಂದು ವೇಳೆ ಒಡ್ಕೊಂಡು ಹೋಗಕ್ಕೆ ಒಂದು ವೇಳೆ ಬಂದು ನಿಂತಿರಬಹುದು. ಅಲ್ಲಿ ವಚನ ಹೇಳುತ್ತದೆ, ನೀನು ಭಕ್ತರಾಗಿ ಸಕಾಲದಲ್ಲಿ ಪ್ರಾರ್ಥಿಸುವಾಗ ಅಂಥ ಪ್ರವಾಹ ನಿನ್ನನ್ನು ಮುಟ್ಟುವುದಿಲ್ಲ. ಆಮೆನ್. ಮುಟ್ಟುವುದಿಲ್ಲ ಎಂಬುದಾಗಿ ಭಕ್ತರ ಪ್ರಾರ್ಥನೆ ಅಷ್ಟು ಪ್ರಬಲವಾಗಿರಬೇಕು. ಆಮೆನ್. ಅದಕ್ಕೆ 26ರಕ್ಕೋಸ್ಕರವಾಗಿ ಸಿದ್ಧರಾಗಬೇಕಂತಂದರೆ ಎಲ್ಲಿ ಸಿದ್ಧರಾಗಬೇಡ್ರಿ, ಇಲ್ಲಿ ಸಿದ್ಧರಾಗ್ರಿ ಸಾಕು. ಇಲ್ಲಿ ಸಿದ್ಧರಾದರೆ ನೀವು, ಬೈಬಲ್ ಹೇಳ್ತದೆ, ಈ ಲೋಕದಲ್ಲಿರುವವರಿಗಿಂತ ನಿಮ್ಮೊಳಗಡೆ ಇರುವಾತನ ಎಂಥವನು ಹೆಚ್ಚಿನವನು ಉನ್ನತನಂತಾರೆ. ಆಮೆನ್. ಶದ್ರಕ್, ಮೇಷಕ್, ಅಬೇದ್ನೆಗೋರನ್ನು ಬೆಂಕಿಯಿಂದ ತಪ್ಪಿಸಿದ ದೇವರು, ದಾನಿಯೇಲನನ್ನು ಸಿಂಹದ ಬಾಯಿಗಳಿಂದ ಸಂರಕ್ಷಣೆ ಮಾಡಿದಂಥ ದೇವರು, ನೆಬೂಕದ್ನೆಚ್ಚರನ ಕೈಯಿಂದ ಸಂರಕ್ಷಣೆ ಮಾಡಿದಂಥ ದೇವರು ನಿಮ್ಮನ್ನೇನಂತಂದರೆ ಈ ಚಿಕ್ಕ ಸಮಸ್ಯೆಗಳಿಂದ ಅಲ್ಲರೇ ಪ್ರಿಯರೇ, ಪ್ರವಾಹದ ರೀತಿಯಲ್ಲಿ ನಿಮ್ಮನ್ನು ಮುತ್ತಿಕೊಳ್ಳಲು ಬರುವಂಥ ಈ ಲೋಕದ ದೊರೆತನದಿಂದ ಬಿಡುಗಡೆ ಮಾಡೋದಕ್ಕೆ ಇವತ್ತಿಗೂ ಕೂಡ ಆತನು ಜೀವಿಸ್ತದನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳೋಣ ಪ್ರಿಯರೇ. ಜೀವಿಸುವಾತನಾಗಿದ್ದಾನೆ. ಈ ಸೇಮ್ ಯೆಸ್ಟರ್ಡೇ ಅಂಡ್ ಟುಡೇ ಅಂಡ್ ಫಾರ್ ಎವರ್. 25ರಲ್ಲಿ ದೇವರು ಹೆಂಗಿದ್ದಾನೋ 26ರಲ್ಲಿ ಅಧಿಕವಾಗಿ ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡೋದಕ್ಕೆ ಸಿದ್ಧನಾಗಿದ್ದಾನೆ ಎಂಬುದಾಗಿ ತಿಳ್ಕೋಬೇಕು. ಆಮೆನ್. ಅದಕ್ಕೆ ನಾವು ಪ್ರಿಪೇರ್ ಆಗೋಣ ಪ್ರಿಯರೇ. ಅದಕ್ಕೆ ಹೇಳ್ತಾನೆ, ದೇವರಲ್ಲಿ ನಾವು ನೆಲೆಗೊಂಡಿರಬೇಕು, ಶಾಂತವಾಗಿ ನಡೆಯುವಂಥವರಾಗಿರಬೇಕು, ನಂಬಿಕೆಯಿಂದ ಪ್ರಾರ್ಥಿಸುವಂಥವರಾಗಿರಬೇಕು. ಆಗ ದೇವರಾತ್ಮನ ನಮ್ಮನ್ನು ನಡೆಸುವುದಕ್ಕೆ ಶಕ್ತನಾಗಿರುವಾತನಾಗಿದ್ದಾನೆ ಪ್ರಿಯರೇ.